ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ. 2025 ಹಾಗೂ 2026ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಹಾಗೂ ಸರ್ಕಾರಿ ಸೇವೆಯಿಂದ ನಿವೃತ್ತರಾದ ನಿವೃತ್ತರಿಗೆ ಸನ್ಮಾನ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇದೇ ತಿಂಗಳು 7ರಂದು ಸಂಬಾಪುರ ರಸ್ತೆಯಲ್ಲಿರುವ ಶಂಕರಾಮ ಪದ ಸಾಂಸ್ಕೃತಿಕ ಭವನದಲ್ಲಿ ನಡೆಯಲಿದೆ ಎಂದು ವೆಂಕಟೇಶ ಕುಲಕರ್ಣಿ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಗೂ ಈ ಸರ್ಕಾರದಲ್ಲಿ ಬ್ರಾಹ್ಮಣ ಸಮಾಜದ ಸುಮಾರು 400 ಜನ ಆರ್ಥಿಕ ದುಸ್ಥಿತಿಯಲ್ಲಿರುವವರಿಗೆ 2 ಲಕ್ಷ ನೇರ ಸಾಲ ಸಿಗುವ ಹಾಗೆ ಅದರಲ್ಲಿ ಸಬ್ಸಿಡಿ ಸಿಗುವ ಹಾಗೆ ಮಾಡಿದ ಮಾಜಿ ಸಚಿವ ಎಲ್.ಕೆ. ಪಾಟೀಲ್ ಅವರಿಗೂ ಸನ್ಮಾನ ಮಾಡಲಿದ್ದೇವೆ. ಹಾಗೂ ಸಚಿವ ಸಂಪುಟದಲ್ಲಿ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಅನ್ಯಾಯ ಮಾಡಲಾಗಿದೆ. ಹಾಗಾಗಿ ಈ ಬಾರಿ ನಮ್ಮ ಸಮಾಜದ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು. ನಮ್ಮ ಸಮಾಜದ ಸಾಕಷ್ಟು ಜನ ಆರ್ಥಿಕ ಹಿನ್ನಡೆಯಲ್ಲಿದೆ, ಅಂತವರಿಗೆ ಮೇಲೆತ್ತುವ ಕಾರ್ಯ ಆಗಬೇಕು ಎಂದು ಒತ್ತಾಯಿಸಿದರು. ಗದಗ ಜಿಲ್ಲಾ ಬ್ರಾಹ್ಮಣ ಸಮಾಜದ ವತಿಯಿಂದ ಕಳೆದ ಹಲವಾರು ವರ್ಷಗಳಿಂದ ನಾವು ಅನೇಕ ವಿಧಾಯಕ ಕಾರ್ಯಕ್ರಮಗಳನ್ನು ಸಮಾಜದಲ್ಲಿ ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಈ ವರ್ಷವೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಪ್ರತಿಭಾವಂತ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಅದು SSLCಯಿಂದ ಡಿಗ್ರಿವರೆಗೆ ಒಳ್ಳೆಯ ಮಾರ್ಕ್ಸ್ಗಳನ್ನು ಪಡೆದು ತೇರ್ಗಡೆ ಆಗಿರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ಅದೇ ರೀತಿ ಸೇವಾ ನಿವೃತ್ತರಿಗೆ ಸನ್ಮಾನ ಹಾಗೂ ವಿವಿಧ ಸಮಾಜ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಹಲವಾರು ಮಹನೀಯರುಗಳಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಶಂಕರಮಠದಲ್ಲಿ ನಾಳೆ ರವಿವಾರ 7ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ಮಾಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ರತ್ನಾಕರ್ ಭಟ್ ಜೋಶಿ ಅವರು ವಹಿಸ್ಕೊಳ್ತಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಈ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರು, ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್.ಕೆ. ಪಾಟೀಲರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾರೆ. ಅದೇ ರೀತಿ ಈ ಸಮಾರಂಭದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್. ರಘುನಾಥ್ರವರು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಅದೇ ರೀತಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮಾನ್ಯ ಮಾಜಿ ಅಧ್ಯಕ್ಷರಾದಂಥ ಶ್ರೀ ಆಶುಗೌಡ ಜಯಸಿಂಹರವರು ಒಂದು ಪಾಯಿಂಟನ್ನು ಈ ಸಂದರ್ಭದಲ್ಲಿ ಸೇರಿಸಲಿಕ್ಕೆ ಬಯಸ್ತೇನೆ. ಬಹುತೇಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಆದಮೇಲೆ ನಮ್ಮ ಗುರಣ್ಣ ಬಳಗಾನೂರವರು ಕೂಡ ಅದರ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಅಧ್ಯಕ್ಷರಾದ ಮೇಲೆ ಬಹುತೇಕ ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಹಿಂದುಳಿದಿರ್ತಕ್ಕಂಥ ಬ್ರಾಹ್ಮಣ ಸಮಾಜಗಳಿಗೆ, ಬ್ರಾಹ್ಮಣ ಕುಟುಂಬಗಳಿಗೆ ನೇರ ಸಾಲ ಯೋಜನೆಯಲ್ಲಿ ಸುಮಾರು 2 ಲಕ್ಷ ರೂಪಾಯಿಗೆ ನೇರ ಸಾಲ ಯೋಜನೆಯಲ್ಲಿ ಅವರು ಮಂಜೂರು ಮಾಡಿದ್ದಾರೆ. ಸುಮಾರು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ದಲ್ಲಿ ಆ ಸಮುದಾಯಕ್ಕೆ ಸುಮಾರು 38ರಿಂದ 40 ಜನರಿಗೆ ಅವರು ಈಗ ನಮಗೆ ಆರ್ಥಿಕ ನೆರವನ್ನು ಒದಗಿಸಿದವರಾಗಿದ್ದಾರೆ. ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಆದ ನಂತರ ಬಹುತೇಕ ಪ್ರಥಮವಾಗಿ ಗದಗ ಜಿಲ್ಲೆಗೆ ಇಷ್ಟೊಂದು ಬೃಹತ್ ಆಗಿರ್ತಕ್ಕಂಥ ಫಲಾನುಭವಿಗಳ ಆಯ್ಕೆಯನ್ನು ಮಾಡಿ ನೇರವಾಗಿರ್ತಕ್ಕಂಥ ಒಂದು ಸಾಲ ಯೋಜನೆಯನ್ನು ಅವರು ಕೊಡ್ಮಾಡಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸೋದ್ರ ಜೊತೆಗೆ ಅದು ನಮ್ಮ ಕರ್ತವ್ಯ ಹಾಗೂ ನಮ್ಮ ಜವಾಬ್ದಾರಿ ಆಗಿರ್ತದೆ ಅವರನ್ನು ಗೌರವಿಸುವಂಥದ್ದು. ಹೀಗಾಗಿ ಆ ಕಾರ್ಯಕ್ರಮದಲ್ಲಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇನ್ನು ವಿಶೇಷವಾಗಿ ಅವತ್ತಿನ ದಿವಸ ಈ ನಾಡಿನಲ್ಲಿ ಹಾಸ್ಯ ಭಾಷಣಕಾರರಾಗಿ ಅಂತಾರಾಷ್ಟ್ರೀಯ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಶ್ರೀಯುತ ನರಸಿಂಹ ಜೋಶಿ ಅವರು, ಗಂಗಾವತಿ ಅವರು ಕೂಡ ಆವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸುಮಾರು ಅರ್ಧ ದಿವಸ ನಮ್ಮ ಜೊತೆಗೆ ಕಳೆದು ನಮ್ಮನ್ನೆಲ್ಲ ರಂಜಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜೊತೆಗೆ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಗುರಣ್ಣ ಬಳಗಾಣೂರವರಾಗಿರ್ಬೋದು, ನಮ್ಮ ಜಿಲ್ಲಾ ಸಮಿತಿ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಕುಶಾಲ್ ಗೋಡ್ಕಿಂಡಿ ಅವರು, ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಗದಗ ಜಿಲ್ಲೆಯ ಪ್ರತಿನಿಧಿಯಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸ್ ಹುಯಿಲ್ಗೋಳ್ ಅವರು, ನಮ್ಮ ಶಂಕರ ಸೇವಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನರ್ಲೇಕರ್ ಅವರು, ಆಮೇಲೆ ನಮ್ಮ ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕಿನ ಅಧ್ಯಕ್ಷರು, ಉದಾಹರಣೆ ನಮ್ಮ ದತ್ತಣ್ಣ ಜೋಶಿಯವರಾಗಿರ್ಬೋದು, ಹೀಗೆ ಶಿರಟ್ಟಿ ತಾಲೂಕು ಅಧ್ಯಕ್ಷರುಗಳು, ರೋಣ ತಾಲೂಕು ಅಧ್ಯಕ್ಷರಾಗಿರ್ಬೋದು, ಹೀಗೆ ಎಲ್ಲ ತಾಲೂಕು ಅಧ್ಯಕ್ಷಗಳು, ಪದಾಧಿಕಾರಿಗಳು, ಸಾವಿರಾರು ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಅವತ್ತಿನ ದಿವಸ ಅಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ಉದ್ದೇಶ ಇಷ್ಟೇ,
ಮಾಧ್ಯಮದ ಮುಖಾಂತರ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಹತ್ತಾರು ಚಟುವಟಿಕೆಗಳು ಬಹುತೇಕ ಎಲ್ಲರಿಗೂ ತಿಳಿಯಲಿ ಹಾಗೆ ಅನ್ನುವಂಥ ದೃಷ್ಟಿನಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಈ ಸಂದರ್ಭದಲ್ಲಿ ಇನ್ನೊಂದು ಮುಖ್ಯ ಅಂಶವನ್ನು ನಾನು ಸೇರಿಸಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಮೊನ್ನೆ ತಾನೇ ನೂತನವಾಗಿ ಮುಖ್ಯಮಂತ್ರಿಗಳು ಪ್ರಮಾಣ ವಚನವನ್ನು ಪಡೆದಿದ್ದಾರೆ. ಆ ಸಂಪುಟದಲ್ಲಿ ವಿಶೇಷವಾಗಿ ನಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯ ಸಿಕ್ಕಿರುವುದಿಲ್ಲ. ನಾನು ಈ ಮಾಧ್ಯಮ ಗೋಷ್ಠಿಯ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ, ಮುಂದಿನ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯವನ್ನು ನೀಡಬೇಕು ಹಾಗೆ ಅನ್ನುವಂಥ ಆಗ್ರಹಪೂರ್ವಕ ಒತ್ತಾಯವನ್ನು ಮಾಡ್ತಾ ಇನ್ನೂ ಅನೇಕ ಹಿರಿಯರು ತಮ್ಮ ಅಭಿಪ್ರಾಯಗಳನ್ನು ಈ ಗೋಷ್ಠಿನಲ್ಲಿ ಹಂಚ್ಕೋಬೇಕು ಹಾಗೆ ಅಂತ ಕೇಳೋದ್ರ ಜೊತೆಗೆ ಇದಕ್ಕೆ ಮಾಧ್ಯಮದ ಎಲ್ಲ ಸನ್ಮಿತರು ವಿಶೇಷವಾಗಿರ್ತಕ್ಕಂಥ ಪ್ರಚಾರವನ್ನು ನೀಡೋದ್ರ ಮೂಲಕ ಸಂಘಟನೆಗೆ ಶಕ್ತಿಯನ್ನು ತುಂಬಬೇಕು ಹಾಗೆ ಅಂತ ವಿನಂತಿಯನ್ನು ಮಾಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಪ್ರತಿ ವರ್ಷದಂತೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಈ ವರ್ಷವೂ ಕೂಡ ಇದೇ ಜೂನ್ 7ರಂದು ನಡೀತದೆ ಅನ್ನುವಂಥ ಸವಿಸ್ತಾರವಾಗಿ ಆ ವಿಷಯವನ್ನು ನಮ್ಮ ಸಂಘದ ಅಧ್ಯಕ್ಷರಾದ ಮಾನ್ಯ ವೆಂಕಟೇಶ್ ಕುಲಕರ್ಣಿ ಅವರು ತಮಗೆಲ್ಲ ಹೇಳ್ಯಾರ. ಈಗ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ನಾನು ನಿರ್ದೇಶಕನಾದ ಮೇಲೆ ಗದಗ ಜಿಲ್ಲೆಯೊಳಗೆ ಇಲ್ಲಿವರೆಗೆ ಸುಮಾರು 46 ಫಲಾನುಭವಿಗಳಿಗೆ 46 ಆರ್ಥಿಕವಾಗಿ ಹಿಂದುಳಿದ ನಮ್ಮ ಸಮಾಜದ ಜನರಿಗೆ ನೇರ ಸಾಲ ಯೋಜನೆಯೊಳಗೆ ಸಾಲ ಪ್ರತಿಯೊಬ್ಬರಿಗೂ 2 ಲಕ್ಷ ರೂಪಾಯಿ ಸಾಲವನ್ನು ಕೊಡಿಸಿದೆ. ಆ 2 ಲಕ್ಷ ರೂಪಾಯಿ ಸಾಲದೊಳಗೆ ಸರ್ಕಾರದ ಯೋಜನೆಯಂತೆ 20% ಸಬ್ಸಿಡಿ ಇದೆ, ಅಂದರೆ 40,000 ರೂಪಾಯಿ ಸಬ್ಸಿಡಿ. ಉಳಿದದ್ದು 1,60,000 ರೂಪಾಯಿ ಸಾಲ ರೂಪವಾಗಿ ಅವರಿಗೆ ಸ್ವ ಉದ್ಯೋಗ ಮಾಡಿಕೊಳ್ಳಿಕ್ಕೆ ಆ ಸಾಲವನ್ನು ಸರ್ಕಾರ ನೀಡ್ತಾ ಇದೆ. 1,60,000 ರೂಪಾಯಿ ಸಾಲಕ್ಕೆ 4% ಬಡ್ಡಿ, 4% ಬಡ್ಡಿ ಒಳಗೆ ಆ ಸಾಲವನ್ನು ಕೊಟ್ಟು ಸುಲಭ ಕಂತಿನೊಳಗೆ ಅವರು ಆ ಸಾಲವನ್ನು ಮರುಪಾವತಿ ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಮಾಡಿ ಪ್ರಥಮ ಬಾರಿಗೆ ಗದಗ ಜಿಲ್ಲೆಯೊಳಗೆ 46 ಜನರಿಗೆ ಅದನ್ನು ಆ ಸಾಲವನ್ನು ಕೊಡಿಸಿದೆ. ನಾನು ಈ ಸಂದರ್ಭದೊಳಗೆ ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಸನ್ಮಾನ್ಯ ಅಸಗೋಡು ಜಯಸಿಂಹ ಅವರನ್ನು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನು ನಾನು ಈ ಸಂದರ್ಭದೊಳಗೆ ಕೃತಜ್ಞತಾಪೂರ್ವಕವಾಗಿ ಸ್ಮರಣೆ ಮಾಡ್ಕೊತೀನಿ. ಅಲ್ಲೇ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಗೆ ಅದು ಪ್ರಾರಂಭ ಆದ ಮೇಲೆ ಅತಿ ಹೆಚ್ಚಿನ ಅನುದಾನವನ್ನು ಬಜೆಟ್ನೊಳಗೆ ನೀಡಿದಂಥವ್ರ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂಥೇಳಿ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನಮಗೆ ಪ್ರಪ್ರಥಮವಾಗಿ ಕಳೆದ 25-26ರ ಬಜೆಟ್ನೊಳಗೆ 8 ಕೋಟಿ ರೂಪಾಯಿಗಳನ್ನು, ಒಟ್ಟು 15 ಕೋಟಿ ರೂಪಾಯಿಗಳನ್ನು ನೀಡಿದರು. ಅದರೊಳಗೆ 8 ಕೋಟಿ ರೂಪಾಯಿ ನೇರ ಸಾಲ ಯೋಜನೆಗೆ ನಾವು ವಿನಿಯೋಗ ಮಾಡಿ ಇಡೀ ರಾಜ್ಯದೊಳಗೆ ಸುಮಾರು 400 ಫಲಾನುಭವಿಗಳಿಗೆ, 400 ಹಿಂದುಳಿದ ಬ್ರಾಹ್ಮಣ ಸಮಾಜದ ಫಲಾನುಭವಿಗಳಿಗೆ ಆ ನೇರ ಸಾಲ ಯೋಜನೆಯ ಒಳಗೆ ಸಾಲವನ್ನು ವಿತರಿಸಿವಿ. ಇನ್ನೂ ಒಂದು ಅಂಶವನ್ನು ಹೇಳಲಿಕ್ಕೆ ತಮಗೆ ಭಾಳ ಸಂತೋಷ ಆಗ್ತದೆ. ನಮ್ಮದು ಏನು ನಾವು ಸಾಲ ವಿತರಣೆ ಮಾಡೀವಿ ಆ ರಿಕವರಿನೂ ಸಹಿತ ಭಾಳ ಸ್ಯಾಟಿಸ್ಫ್ಯಾಕ್ಟ್ರಿ ಅದ. ಸುಮಾರು 95-96% ರಿಕವರಿ ಅದ. ಹೀಗಾಗಿ ಅದನ್ನು ನೋಡಿಕೊಂಡು ಮೊದಲಿಗೆ 8 ಕೋಟಿ ರೂಪಾಯಿ ಮಾಡಿದ್ವಿ. ಮತ್ತು ಹೆಚ್ಚಿನ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳಿದಾಗ ನಾನು ಕೂಡ ನಮ್ಮ ಅಧ್ಯಕ್ಷರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಹೋಗಿದ್ದೆ. ಮತ್ತು ಅವರು 10 ಕೋಟಿ ರೂಪಾಯಿ ಹೆಚ್ಚಿನ ಅನುದಾನವನ್ನು ಈಗ ನೀಡಿ ನಾನು ಈಗ ಮತ್ತೆ ಗದಗ ಜಿಲ್ಲೆಗೆ 10 ಜನರಿಗೆ ಆ ಸಾಲ ಯೋಜನೆ ಒಳಗೆ ಆ ಒಂದು ಸಾಲ ನೀಡುವ ಯೋಜನೆಯನ್ನು ಗದಗ ಜಿಲ್ಲೆಗೆ ತೊಗೊಂಬಂದಿವಿ. ಅಂದರೆ ಒಟ್ಟು ಗದಗ ಜಿಲ್ಲೆ ಒಳಗೆ 56 ಜನರಿಗೆ 1,12,00,000 ರೂಪಾಯಿ ನೇರ ಸಾಲ ಯೋಜನೆಯ ಒಳಗೆ ಸಾಲವನ್ನು ನೀಡೀವಿ. ಆ ಫಲಾನುಭವಿಗಳಿಗೆ ಸಹಿತ ನಾಳೇನು ತಾಲೂಕಾ ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ. ಆ ಕಾರ್ಯಕ್ರಮಕ್ಕೆ ಬರ್ತಾರೆ. ನಮ್ಮ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಸನ್ಮಾನ್ಯ ಅಸಗೋಡು ಜಯಸಿಂಹ ಅವರು ಬರ್ತಾರೆ. ವ್ಯವಸ್ಥಾಪಕ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಿರುವಂಥ ಶ್ರೀಮತಿ ದೀಪಶ್ರೀ ವಿನಯ್ ಕುಮಾರ್ KAS
ಅವರು ಸಹಿತ ಆ ಕಾರ್ಯಕ್ರಮದೊಳಗೆ ಉಪಸ್ಥಿತರಿರ್ತಾರೆ. ಎಲ್ಲ ಮಾಧ್ಯಮ ಮಿತ್ರರು ಈ ಒಂದು ಕರ್ನಾಟಕ ರಾಜ್ಯ ಅಭಿವೃದ್ಧಿ ಮಂಡಳಿಯ ಈ ಯೋಜನೆಗಳ ಸ್ವಲ್ಪ ತಮ್ಮ ಮಾಧ್ಯಮದೊಳಗೆ ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ತಮ್ಮ ಇದರೊಳಗೆ ಹೆಚ್ಚಿನ ಪ್ರಚಾರ ನೀಡಿ ರಾಜ್ಯ ಅಭಿವೃದ್ಧಿ ಮಂಡಳಿಯ ಯೋಜನೆಗಳನ್ನು ಇನ್ನೂ ಹೆಚ್ಚಿನ ಜನರು ಪಡೆದುಕೊಳ್ಳಬೇಕು. ಮುಂದಿನ ವರ್ಷ ಇದಕ್ಕಿಂತಲೂ ಹೆಚ್ಚು ಒಂದು ಅನುದಾನವನ್ನು ತಂದು ಹೆಚ್ಚು ಬಡವರಿಗೆ ಇರುವಂಥ ಸಮಾಜದಲ್ಲಿರುವಂಥ ಬಡವರಿಗೆ ಅನುಕೂಲವಾಗುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ತಾವು ಹೆಚ್ಚು ಪ್ರಚಾರ ಈ ರಾಜ್ಯ ಅಭಿವೃದ್ಧಿ ಮಂಡಳಿಯ ಕಾರ್ಯಕ್ರಮಗಳಿಗೆ ನೀಡಬೇಕು, ಒತ್ತು ನೀಡಬೇಕು ಅಂಥೇಳಿ ತಮ್ಮನ್ನು ಕೇಳಿಕೊಂಡು ಕಾರ್ಯಕ್ರಮಗಳನ್ನು ಇಂಥವು ಪ್ರತಿಭಾ ಪುರಸ್ಕಾರ ಆಗಿರ್ಬೋದು, ಸಾಮೂಹಿಕ ಉಪನಯನ ಕಾರ್ಯಕ್ರಮ ಆಗಿರ್ಬೋದು, ಇನ್ನೂ ಅನೇಕ ಸಮಾಜದ ಕಾರ್ಯಗಳಿಗೆ ಸ್ಪಂದಿಸ್ತಾ ಒಳ್ಳೆಯ ಕ್ರಿಯಾಶೀಲರಾಗಿ ಕೆಲಸ ಮಾಡಲಿಕ್ಕತ್ತಾರೆ. ಇದೇ ರೀತಿ ಅವರು ಮುಂದುವರಿಸ್ತಾರೆ ಅನ್ನುವಂಥ ಭರವಸೆ ನನಗದ. ನಾವು ಸಹಿತ ಎಲ್ಲರೂ ಸಮಾಜದ ಎಲ್ಲ ಸಮಾಜ ಬಾಂಧವರು ಅವರಿಗೆ ಕೈ ಹೂಡಿಸಿ ಅವರ ಜೊತೆಗೆ ಕೆಲಸ ಮಾಡ್ತೀವಿ ಅಂತೇಳಿ ಹೇಳ್ತಾ ನನ್ನ ಮಾತು ಮುಕ್ತಾಯ. ಸಂಘದ ವತಿಯಿಂದ 25-26ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಹಾಗೂ ಸರ್ಕಾರದಿಂದ ನಿವೃತ್ತಿ ಹೊಂದಿದಂಥವರಿಗೆ ಸನ್ಮಾನವನ್ನು ಕಾರ್ಯಕ್ರಮವನ್ನು ಇದೇ ರವಿವಾರ 7ನೇ ತಾರೀಕಿಗೆ 10:30ಕ್ಕೆ ಶಂಕರಮಠದ ಸಭಾಭವನದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವೆಂಕಟೇಶ್ ಕುಲಕರ್ಣಿ ಸರ್ ಅವರು ಹಾಗೂ ನಮ್ಮ ಹಿರಿಯರಾದ ಗುರುಗಳಾದ ವೇದಮೂರ್ತಿ ರತ್ನಾಕರ್ ಭಟ್ರವರು ಹಾಗೂ ಇನ್ನೋರ್ವ ಹಿರಿಯರಾದ ಗುರಣ್ಣ ಬಳಗನವರವರು ಇನ್ನೂ ಅನೇಕ ಹಿರಿಯರು ಮತ್ತು ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದೇ ಥರ ಭಜನಾ ಮಂಡಳಿಯಿಂದನೂ ಕೂಡ ಸಾಕಷ್ಟು ಮಹಿಳೆಯರು ಕೂಡ ಇಲ್ಲಿ ಭಾಗವನ್ನು ವಹಿಸ್ತಿದ್ದು, ಇದು ವಿಶೇಷವಾದ ಒಂದು ಕಾರ್ಯಕ್ರಮ. ಪ್ರತಿ ವರ್ಷವೂ ಇದು ಉತ್ತಮವಾಗಿ ನಡೀಲಿಕ್ಕೆ ಎಲ್ಲರೂ ನಮ್ಮ ಸಮಾಜದ ಒಂದು ಸಹಕಾರ ಇದ್ದು ಇನ್ನೂ ಹೆಚ್ಚಿನ ಒಂದು ಪ್ರತಿಭಾ ಪುರಸ್ಕಾರಗಳನ್ನು ಮಾಡಬೇಕನ್ನುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದೆ. ಇಷ್ಟೇ ನಮ್ಮ ಮಕ್ಕಳಿಗೆ, ನಮ್ಮ ಸಮಾಜದ ಮಕ್ಕಳಿಗೆ ಹೆಚ್ಚಾಗಿ ಸರ್ಕಾರದಿಂದ ಯಾವುದೂ ಅನುದಾನ ಅಥವಾ ಸ್ಕಾಲರ್ಶಿಪ್ ಇರುವುದಿಲ್ಲ. ಆದರೆ ನಮ್ಮ ಸಮಾಜದಿಂದ ಎಷ್ಟು ಆಗ್ತದೆ ಅಷ್ಟೊತ್ತಿಗೆ ಅವರಿಗೆ ಕೊಟ್ಟು ಅವ್ರಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇರೋದು ನಮಗೆ ತುಂಬ ಹೆಮ್ಮೆಯ ವಿಷಯ. ಅದಕ್ಕೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ದಯಾಳುಗಳಾದ ತಾವೆಲ್ಲ ಪತ್ರಿಕೆ ಮಾಧ್ಯಮದವರು, ಟಿ ವಿ ಮಾಧ್ಯಮದವರು ಈ ಒಂದು ಕಾರ್ಯಕ್ರಮವನ್ನು ಎಲ್ಲರಿಗೂ ಮುಟ್ಟುವಂತೆ ಮಾಡಬೇಕಂತೇಳಿ ನನ್ನ ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡು, ಗದಗ ಜಿಲ್ಲಾ ಬ್ರಾಹ್ಮಣ ಸಂಘ ವತಿಯಿಂದ 7/6/2026 ರವಿವಾರ 10:30ಕ್ಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ನಮ್ಮ ಗದಗಿನ MLA ಆದಂಥ HK ಪಾಟೀಲ್ ಅವರು ಆ ಕಾರ್ಯಕ್ರಮ ಬರ್ಲಿಕ್ಕೆ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ, ನಮ್ಮ ಇರ್ತಕ್ಕಂಥ ಬ್ರಾಹ್ಮಣ ಸಮಾಜ, ಬಡ ಸಮಾಜ ನಮ್ಮದು ಸಣ್ಣ ಸಮಾಜ, ಪ್ರೋತ್ಸಾಹ ಕೊಟ್ಟು ಅವ್ರ ಮುಂದೆ ಓದಲಿ. ಈಗೇನು ನಾವು ಅವರಿಗೆ ಸನ್ಮಾನ ಮಾಡ್ತೀವಿ ಅದು ನೋಡಿ ನಾನೂ ಸಹಿತ ಹೆಚ್ಚಿಗೆ ಅಭ್ಯಾಸ ಮಾಡಬೇಕು, ನಾನು ಮುಂದಿನ ವರ್ಷ ನಾನು ಪ್ರತಿಭಾ ಪುರಸ್ಕಾರ ತಗೋಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಹೊರತಾಗಿ ಯಾವುದಿಲ್ಲ. ಮತ್ತು ಈಗ ನಿವೃತ್ತಿ ಆಗಿರ್ತಾರೆ ನಮ್ಮ ಸಮಾಜದೊಳಗೆ, ಅವ್ರಿಗೆ ಯಾರು ಸನ್ಮಾನ ಮಾಡಬೇಕು? ಅದರ ಸಲುವಾಗಿ ಆ ಸನ್ಮಾನ ಕಾರ್ಯಕ್ರಮ ಹಾಗೂ ಪ್ರೋತ್ಸಾಹ ಎಷ್ಟು ಮಂದಿ SSLC ಒಳಗಾಯ್ತು, PUC ಒಳಗಾಯ್ತು, ಮತ್ತು ಇನ್ನೂ ಉಳಿದ ಯಾವುದ್ರೊಳಗೂ ಸಹಿತ ಅವರು ಹೆಚ್ಚಿಗೆ ಮಾರ್ಕನ್ನು ತೊಗೊಂಡು ರ್ಯಾಂಕನ್ನು ತೊಗೊಂಡಿದ್ರೆ ಅವರಿಗೆ ಗದಗ ಜಿಲ್ಲಾ ಬ್ರಾಹ್ಮಣ ಸಮಿತಿಯಿಂದ ಅವರಿಗೆ ಪ್ರತಿಭಾ ಪುರಸ್ಕಾರ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮವನ್ನು ನಾವು ಗದಗ ಪ್ರತಿ ವರ್ಷ ನಾವು ಮಾಡ್ಕೋತಾ ಇದ್ದೇವೆ. ಅದೇ ಪ್ರೀತಿಯಾಗಿ ಈ ವರ್ಷವೂ ಸಹಿತ ಗದಗ ಬೆಟಗೇರಿಯ ಶಂಕರ ಮಠದಲ್ಲಿ ಈ ಕಾರ್ಯಕ್ರಮವನ್ನು ಅವರು ಇಟ್ಕೊಂಡದ. ಮಾಧ್ಯಮದವರು ಹಾಗೂ ಇರ್ತಕ್ಕಂಥ ಎಲ್ಲರಿಗೂ ಸಹಿತ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಿಂದ ಆಗಲಿ, ನೀವೆಲ್ಲರೂ ಬರಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆದಿದೆ. ನೀವು ಸಹಿತ ಬಂದು ಆ ಕಾರ್ಯಕ್ರಮ ಭಾಗವಹಿಸಬೇಕು, ಪತ್ರಿಕಾಗೋಷ್ಠಿಯವರೆಲ್ಲರೂ ಬರಬೇಕಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ.